ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇಡೀ ರಾಜ್ಯವಷ್ಟೇ ಅಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ನಿನ್ನೆ ನಡೆದಂತಹ ಹೀಲಿಯಂ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಯಾರು ಬಲೂನನ್ನ ಮಾರಾಟ ಮಾಡ್ತಾ ಇದ್ದ ಆತನ ಹಿಸ್ಟ್ರಿಯನ್ನ ಕೆತ್ಕೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ದೆಹಲಿ ಮಾದರಿಯಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡಿದೆ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಯಾರು ಬಲೂನ್ ಮಾರ್ತಾ ಇದ್ರು, ಸಲೀಂ, ಆತನ ಹಿನ್ನೆಲೆ, ಆತನ ಹಿಸ್ಟ್ರಿಯನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಲೂನ್ ಅನ್ನ ಮಾರಾಟ ಮಾಡೋದಕ್ಕೆ ಅಂತ ಬಂದಿದ್ದಂತ ಆತ ಲಾಡ್ಜ್ನಲ್ಲಿ ತನ್ನ ಸಹೋದರನ ಜೊತೆಯಲ್ಲಿ ಮೈಸೂರಲ್ಲಿ ಕಳೆದ 15 ದಿನಗಳಿಂದ ಉಳ್ಕೊಂಡಿದ್ದ. ಸ್ಫೋಟ ಸಂಭವಿಸೋದಕ್ಕಿಂತ ಅರ್ಧ ಗಂಟೆ ಮೊದಲು ಈತ ಅರಮನೆ ಬಳಿ ಬಂದಿದ್ದ. ಅಲ್ಲಿ ಬಲೂನ್ ಮಾರಾಟ ಮಾಡೋದಕ್ಕೆ ಬಂದಿದ್ದು. ತನಿಖೆ ನಡೆಸೋದಕ್ಕೆ ಎನ್ಐಎ ಕೂಡ ಎಂಟ್ರಿ ಕೊಡ್ತಾ ಇದೆ. ಸಿಲಿಂಡರ್ ಸ್ಫೋಟವಾದ ಸ್ಥಳದಲ್ಲಿ ಪರಿಶೀಲನೆ ನಡೆಸೋದಕ್ಕೆ ಮುಂದಾಗಿರೋದು. ಸ್ಫೋಟದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಲಿರುವಂತಹ ಎನ್ಐಎ. ತೀವ್ರ ಕುತೂಹಲ ಕೆರಳಿಸಿದ ಎನ್ಐಎ ಅಧಿಕಾರಿಗಳ ತಂಡ ಇವತ್ತು ಮೈಸೂರಿಗೆ ಆಗಮಿಸಲಿದೆ. ಎನ್ಐಎ ತನಿಖಾ ತಂಡ ನೋಡಿ, ಯಾವಾಗ ದೆಹಲಿ ಮಾಡ್ಯೂಲ್ನಲ್ಲೇ ಈ ಸ್ಫೋಟ ಸಂಭವಿಸಿದೆ ಅನ್ನುವ ಅನುಮಾನಗಳು ವ್ಯಕ್ತವಾಯಿತು, ಅಲ್ಲಿಗೆ ಎನ್ಐಎ ಸುಮ್ಮನೆ ಕೂರಲ್ಲ, ಎಂಟ್ರಿ ಕೊಟ್ಟಿದೆ. ಇಲ್ಲಿ ಏನೋ ಆಗಿದೆ ಅನ್ನುವ ಅತಿ ಹೆಚ್ಚು ಬರುವಂತಹ ಸ್ಥಳ ಏನಿದೆ ಆ ಒಂದು ಸ್ಥಳಗಳಿಗೆ ಹೋಗಿ ಬಲೂನನ್ನ ಮಾರಾಟ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಈಗ ಇವತ್ತಿನಿಂದ ಯಾರು ಕೂಡ ಬಲೂನನ್ನ ಮಾರಾಟ ಮಾಡಬಾರದು ಅಂತ ಹೇಳಿ ಈಗಾಗಲೇ ಪೊಲೀಸರು ಕೊಟ್ಟಿರುವ ಸೂಚನೆ ಮೇರೆಗೆ ಸೈಕಲ್ಗಳು ಕೂಡ ಇದೇ ಒಂದು ಲಾಡ್ತ ಮುಂಭಾಗದಲ್ಲಿ ನಿಂತಿದೆ. ಸೊ ಹೀಗಾಗಿ ಸಲೀಂನ ಪೂರ್ವಾಪರದ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಎನ್ಐಎ ತಂಡ ಕೂಡ ಈಗ ಫೀಲ್ಡ್ಗೆ ಇಳಿತಾ ಇರುವಂತದ್ದು. ಸೊ ಹೀಗಾಗಿ ಸಹಜವಾಗಿಯೇ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟಾಕೊಳ್ತಾ ಇದೆ. ಯಾಕಂತಂದ್ರೆ ಸಲೀಂನ ಪೂರ್ವಾಪರದ ಬಗ್ಗೆ, ಯಾಕಂದ್ರೆ ಆತ ಸುಮಾರು ನೆಲೆಗಳಿರಬಹುದು, ಜೊತೆಗೆ ಆ ಸುತ್ತಮುತ್ತಲ ಪ್ರದೇಶದ ಸಿಸಿಟಿವಿ ಫುಟೇಜ್ಗಳಿದೆ, ಅದನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸಲೀಂ ಉತ್ತರ ಪ್ರದೇಶದಿಂದ 1 ತಿಂಗಳಿಂದ ಬಂದಿದ್ದ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ 15 ದಿನದಿಂದ ಶರೀಫ್ ರಾಣ್ ಉಳ್ಕೊಂಡಿದ್ದ. ಇಲ್ಲಿ ಬಂದ ಆರಂಭ ದಿನಗಳಲ್ಲಿ ಆತ ಎಲ್ಲಿ ಉಳ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಮೈಸೂರಿನಂತಹ ಸ್ಥಳಗಳಲ್ಲಿ ಈ ರೀತಿಯಾದಂತಹ, ಅದರಲ್ಲೂ ಕೂಡ ವಿಶ್ವವಿಖ್ಯಾತ ಹೆಸರನ್ನು ಹೊಂದಿರುವಂತಹ ಅರಮನೆ ಮುಂಭಾಗದಲ್ಲಿ ಈ ರೀತಿಯಾದಂತಹ ಸ್ಫೋಟ ಆಗುತ್ತೆ ಹೇಳ್ತಾರೆ. ಆದ್ರೆ ವರ್ಷಾಂತ್ಯ ಇರಬಹುದು, ಕ್ರಿಸ್ಮಸ್ ನ ಒಂದು ಟಾರ್ಗೆಟ್ ಅನ್ನ ಮಾಡಿ ಈ ರೀತಿಯಾಗಿ ಮಾಡಿದ್ರ, ಅಥವಾ ಉದ್ದೇಶಪೂರ್ವಕ ಇಲ್ಲದವರು ಕೂಡ ಆಕ್ಸಿಡೆಂಟ್ ಅಲ್ಲಿ ತರ ಆಗಿದ್ಯಾ, ಇದರ ಬಗ್ಗೆ ಖಚಿತವಾದಂತಹ ಕಾರಣವನ್ನು ತಿಳಿಯೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಈಗ ವಿನೋದ್ ನೋಡಿ, ಸಲೀಂ ಜೊತೆ ಸಹೋದರರು ಕೂಡ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಆ ಸಮಯದಲ್ಲಿ ಯಾರು ಕೂಡ ಇಲ್ಲ. ಈಗಾಗಲೇ ಪೊಲೀಸರು ಕೂಡ ಬಂದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿದ್ದಂತಹ ಸಲೀಂ ಸಹೋದರ ಯಾರಿದ್ರು ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಅರಮನೆಯ ಸುತ್ತ ಕೇವಲ ಬಲೂನ್ ಮಾರಾಟ ಅಲ್ಲ ನಾಗೇಂದ್ರ ಬಾಬು, ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯದ ಏನೋ ಆಟಿಕೆ ವಸ್ತುಗಳಿರ್ಬೋದು, ಮಕ್ಕಳಿಗೆ ಬಂದಂತವರಿಗೆ ತಿನ್ನುವಂತಹ ಏನೋ ಚುರುಮುರಿ ವ್ಯಾಪಾರ ಮಾಡುವಂತವರು ಅರಮನೆ ಸುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿ ಈ ಒಂದು ಸ್ಥಳಕ್ಕೆ ಬಂದಿದ್ರ, ಅಥವಾ ಅತಿ ಹೆಚ್ಚು ಜನರು ಜಯಮಾರ್ತಾಂಡ ದ್ವಾರದ ಬಳಿ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರ, ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮೊದಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಆದ್ರೆ ಅದೇ ಜಾಗದಲ್ಲಿ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಹೀಲಿಯಂ ಅಷ್ಟು ಸುಲಭವಾಗಿ ಸ್ಫೋಟ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಎಲ್ಲ ಒಂದು ಕಡೆ ಬೆಂಕಿ ಕಿಡಿ ಯಾವ ಕಡೆ ಎಲ್ಲ ಬಂತು, ಅಥವಾ ಏಕಾಏಕಿ ಏನು ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿರುವಂತದ್ದು. ಸೊ ಹೀಗಾಗಿಯೇ ನಿನ್ನೆ ಅಲ್ಲಿ ಸಿಕ್ಕಿರುವಂತಹ ಪ್ರತಿಯೊಂದು ಸ್ಯಾಂಪಲ್ಸ್ಗಳು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿರುವಂತದ್ದು. ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇಡೀ ರಾಜ್ಯವಷ್ಟೇ ಅಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ನಿನ್ನೆ ನಡೆದಂತಹ ಹೀಲಿಯಂ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಯಾರು ಬಲೂನನ್ನ ಮಾರಾಟ ಮಾಡ್ತಾ ಇದ್ದ ಆತನ ಹಿಸ್ಟ್ರಿಯನ್ನ ಕೆತ್ಕೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ದೆಹಲಿ ಮಾದರಿಯಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡಿದೆ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಯಾರು ಬಲೂನ್ ಮಾರ್ತಾ ಇದ್ರು, ಸಲೀಂ, ಆತನ ಹಿನ್ನೆಲೆ, ಆತನ ಹಿಸ್ಟ್ರಿಯನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಲೂನ್ ಅನ್ನ ಮಾರಾಟ ಮಾಡೋದಕ್ಕೆ ಅಂತ ಬಂದಿದ್ದಂತ ಆತ ಲಾಡ್ಜ್ನಲ್ಲಿ ತನ್ನ ಸಹೋದರನ ಜೊತೆಯಲ್ಲಿ ಮೈಸೂರಲ್ಲಿ ಕಳೆದ 15 ದಿನಗಳಿಂದ ಉಳ್ಕೊಂಡಿದ್ದ. ಸ್ಫೋಟ ಸಂಭವಿಸೋದಕ್ಕಿಂತ ಅರ್ಧ ಗಂಟೆ ಮೊದಲು ಈತ ಅರಮನೆ ಬಳಿ ಬಂದಿದ್ದ. ಅಲ್ಲಿ ಬಲೂನ್ ಮಾರಾಟ ಮಾಡೋದಕ್ಕೆ ಬಂದಿದ್ದು.
ತನಿಖೆ ನಡೆಸೋದಕ್ಕೆ ಎನ್ಐಎ ಕೂಡ ಎಂಟ್ರಿ ಕೊಡ್ತಾ ಇದೆ. ಸಿಲಿಂಡರ್ ಸ್ಫೋಟವಾದ ಸ್ಥಳದಲ್ಲಿ ಪರಿಶೀಲನೆ ನಡೆಸೋದಕ್ಕೆ ಮುಂದಾಗಿರೋದು. ಸ್ಫೋಟದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಲಿರುವಂತಹ ಎನ್ಐಎ. ತೀವ್ರ ಕುತೂಹಲ ಕೆರಳಿಸಿದ ಎನ್ಐಎ ಅಧಿಕಾರಿಗಳ ತಂಡ ಇವತ್ತು ಮೈಸೂರಿಗೆ ಆಗಮಿಸಲಿದೆ. ಎನ್ಐಎ ತನಿಖಾ ತಂಡ ನೋಡಿ, ಯಾವಾಗ ದೆಹಲಿ ಮಾಡ್ಯೂಲ್ನಲ್ಲೇ ಈ ಸ್ಫೋಟ ಸಂಭವಿಸಿದೆ ಅನ್ನುವ ಅನುಮಾನಗಳು ವ್ಯಕ್ತವಾಯಿತು, ಅಲ್ಲಿಗೆ ಎನ್ಐಎ ಸುಮ್ಮನೆ ಕೂರಲ್ಲ, ಎಂಟ್ರಿ ಕೊಟ್ಟಿದೆ. ಇಲ್ಲಿ ಏನೋ ಆಗಿದೆ ಅನ್ನುವ ಅತಿ ಹೆಚ್ಚು ಬರುವಂತಹ ಸ್ಥಳ ಏನಿದೆ ಆ ಒಂದು ಸ್ಥಳಗಳಿಗೆ ಹೋಗಿ ಬಲೂನನ್ನ ಮಾರಾಟ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಈಗ ಇವತ್ತಿನಿಂದ ಯಾರು ಕೂಡ ಬಲೂನನ್ನ ಮಾರಾಟ ಮಾಡಬಾರದು ಅಂತ ಹೇಳಿ ಈಗಾಗಲೇ ಪೊಲೀಸರು ಕೊಟ್ಟಿರುವ ಸೂಚನೆ ಮೇರೆಗೆ ಸೈಕಲ್ಗಳು ಕೂಡ ಇದೇ ಒಂದು ಲಾಡ್ತ ಮುಂಭಾಗದಲ್ಲಿ ನಿಂತಿದೆ. ಸೊ ಹೀಗಾಗಿ ಸಲೀಂನ ಪೂರ್ವಾಪರದ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಎನ್ಐಎ ತಂಡ ಕೂಡ ಈಗ ಫೀಲ್ಡ್ಗೆ ಇಳಿತಾ ಇರುವಂತದ್ದು. ಸೊ ಹೀಗಾಗಿ ಸಹಜವಾಗಿಯೇ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟಾಕೊಳ್ತಾ ಇದೆ. ಯಾಕಂತಂದ್ರೆ ಸಲೀಂನ ಪೂರ್ವಾಪರದ ಬಗ್ಗೆ, ಯಾಕಂದ್ರೆ ಆತ ಸುಮಾರು ನೆಲೆಗಳಿರಬಹುದು, ಜೊತೆಗೆ ಆ ಸುತ್ತಮುತ್ತಲ ಪ್ರದೇಶದ ಸಿಸಿಟಿವಿ ಫುಟೇಜ್ಗಳಿದೆ, ಅದನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸಲೀಂ ಉತ್ತರ ಪ್ರದೇಶದಿಂದ 1 ತಿಂಗಳಿಂದ ಬಂದಿದ್ದ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ 15 ದಿನದಿಂದ ಶರೀಫ್ ನಗರ ಉಳ್ಕೊಂಡಿದ್ದ. ಇಲ್ಲಿ ಬಂದ ಆರಂಭ ದಿನಗಳಲ್ಲಿ ಆತ ಎಲ್ಲಿ ಉಳ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಮೈಸೂರಿನಂತಹ ಸ್ಥಳಗಳಲ್ಲಿ ಈ ರೀತಿಯಾದಂತಹ, ಅದರಲ್ಲೂ ಕೂಡ ವಿಶ್ವವಿಖ್ಯಾತ ಹೆಸರನ್ನು ಹೊಂದಿರುವಂತಹ ಅರಮನೆ ಮುಂಭಾಗದಲ್ಲಿ ಈ ರೀತಿಯಾದಂತಹ ಸ್ಫೋಟ ಆಗುತ್ತೆ ಹೇಳ್ತಾರೆ. ಆದ್ರೆ ವರ್ಷಾಂತ ಇರಬಹುದು, ಕ್ರಿಸ್ಮಸ್ ನ ಒಂದು ಟಾರ್ಗೆಟ್ ಅನ್ನ ಮಾಡಿ ಈ ರೀತಿಯಾಗಿ ಮಾಡಿದ್ರ, ಅಥವಾ ಉದ್ದೇಶಪೂರ್ವಕ ಇಲ್ಲದವರು ಕೂಡ ಆಕ್ಸಿಡೆಂಟ್ ಅಲ್ಲಿ ತರ ಆಗಿದ್ಯಾ, ಇದರ ಬಗ್ಗೆ ಖಚಿತವಾದಂತಹ ಕಾರಣವನ್ನು ತಿಳಿಯೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಈಗ ವಿನೋದ್ ನೋಡಿ, ಸಲೀಂ ಜೊತೆ ಸಹೋದರರು ಕೂಡ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಆ ಸಮಯದಲ್ಲಿ ಯಾರು ಕೂಡ ಇಲ್ಲ. ಈಗಾಗಲೇ ಪೊಲೀಸರು ಕೂಡ ಬಂದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿದ್ದಂತಹ ಸಲೀಂ ಸಹೋದರ ಯಾರಿದ್ರು ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಅರಮನೆಯ ಸುತ್ತ ಕೇವಲ ಬಲೂನ್ ಮಾರಾಟ ಅಲ್ಲ ನಾಗೇಂದ್ರ ಬಾಬು, ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯದ ಏನು ಆಟಿಕೆ ವಸ್ತುಗಳಿರ್ಬೋದು, ಮಕ್ಕಳಿಗೆ ಬಂದಂತವರಿಗೆ ತಿನ್ನುವಂತಹ ಏನು ಚುರುಮುರಿ ವ್ಯಾಪಾರ ಮಾಡುವಂತವರು ಅರಮನೆಯ ಸುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿ ಈ ಒಂದು ಸ್ಥಳಕ್ಕೆ ಬಂದಿದ್ರ, ಅಥವಾ ಅತಿ ಹೆಚ್ಚು ಜನರು ಜಯಮಾರ್ತಾಂಡ ದ್ವಾರದ ಬಳಿ ಬರ್ತಾರೆ ಎಂಬ ಕಾರಣಕ್ಕಾಗಿ ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರ, ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮೊದಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಆದ್ರೆ ಅದೇ ಜಾಗದಲ್ಲಿ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಹೀಲಿಯಂ ಅಷ್ಟು ಸುಲಭವಾಗಿ ಸ್ಫೋಟ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಎಲ್ಲ ಒಂದು ಕಡೆ ಬೆಂಕಿ ಕಿಡಿ ಯಾವ ಕಡೆ ಎಲ್ಲ ಬಂತು, ಅಥವಾ ಏಕಾಏಕಿ ಏನು ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿರುವಂತದ್ದು. ಸೊ ಹೀಗಾಗಿಯೇ ನಿನ್ನೆ ಅಲ್ಲಿ ಸಿಕ್ಕಿರುವಂತಹ ಪ್ರತಿಯೊಂದು ಸ್ಯಾಂಪಲ್ಸ್ಗಳು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿರುವಂತದ್ದು. ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡಲು ಬಂತು, ಅಥವಾ ಏಕಾಏಕಿ ಏನು ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿರುವಂತದ್ದು. ಸೊ ಹೀಗಾಗಿಯೇ ನಿನ್ನೆ ಅಲ್ಲಿ ಸಿಕ್ಕಿರುವಂತಹ ಪ್ರತಿಯೊಂದು ಸ್ಯಾಂಪಲ್ಸ್ಗಳು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿರುವಂತದ್ದು. ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ತನಿಖೆಯನ್ನು